ಫಿಶ್ ಅಲ್ಲಿ ಚೆನ್ನಾಗಿರುತ್ತಂತೆ. ನನಗೆ ಇಲ್ಲಿ ಲೋಕಲ್ ಅವ್ರು ಸಜೆಸ್ಟ್ ಮಾಡಿದ್ದು, ಸೊ ಅದಕ್ಕೋಸ್ಕರ ಈ ಜಾಗನ ಹುಡ್ಕೊಂಡ್ ಬಂದಿದ್ದೀನಿ. ಈ ಮಸಾಲ ಎರಡು ಸೇಮೆ ಅನಿಸ್ತಿದೆ, ಏನ್ ಡಿಫ್ರೆನ್ಸ್ ಏನಿಲ್ಲ. ಖಾರ ಎಲ್ಲ ಅದು ಇದು ಜಿಲೇಬಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ನೋಡ್ತೀರಾ, ನಮಸ್ಕಾರ. ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಫುಡ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಕೃಷ್ಣಗಿರಿಗೆ ಬಂದಿದ್ದೀನಿ. ಇಲ್ಲಿ ಕೃಷ್ಣಗಿರಿಯಲ್ಲಿ ಡ್ಯಾಮ್ ಇದೆ. ಆ ಡ್ಯಾಮ್ ಹತ್ರ 32 ಫಿಶ್ ತವಾ ಅಂಗಡಿಗಳನ್ನ ನೀವು ಕಾಣ್ಬಹುದು. ಇಲ್ಲಿ ಒಂದಕ್ಕಿಂತ ಒಂದು ಮಸ್ತಾಗಿರುತ್ತಂತೆ. ಅದ್ರಲ್ಲೂ ಕೂಡ KPN ಫಸ್ಟ್ ಶುರು ಮಾಡಿದ್ದು. ಸೆಕೆಂಡ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ರೆ ನನ್ನ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, SVM ವಳ್ಳಿಯಮ್ಮ ಫಿಶ್ ಕಡೆ ಅಂತ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಇದು ಶುರು ಮಾಡಿ ಒಂದೂವರೆ ವರ್ಷ ಆಗಿದೆ. ಹತ್ರ ಫಿಶ್ ಚಿಲ್ಲಿ ಸಕ್ಕತ್ತಾಗಿರುತ್ತಂತೆ. ಅದು ಬೋನ್ಲೆಸ್ ಅಥವಾ ಮುಳ್ಳೆಸ್ ಏನೋ ಒಂದು ಇರುತ್ತೆ, ಫಿಶ್ ಚಿಲ್ಲಿ ಚೆನ್ನಾಗಿರುತ್ತಂತೆ. ನನಗೆ ಇಲ್ಲಿ ಲೋಕಲ್ ಅವ್ರು ಸಜೆಸ್ಟ್ ಮಾಡಿದ್ದು, ಸೊ ಅದಕ್ಕೋಸ್ಕರ ಈ ಜಾಗನ ಹುಡ್ಕೊಂಡು ಬಂದಿದ್ದೀನಿ. ಹಾಗೆ ಫಸ್ಟ್ ನಾನು ಅಲ್ಲೋಗಿ ಟ್ರೈ ಮಾಡ್ಕೊಂಡ್ ಬಂದೆ KPN ಅಂತ. ಅಲ್ಲಿ 70 ವರ್ಷದ ಹಳೆಯದು. ಇದು ಸೆಕೆಂಡು, ಇದು 1.5 ವರ್ಷ ಆಗಿದೆ. ಇನ್ನು ಬೇರೆ ಹಳೆಯದೆಲ್ಲ ಇದೆ. ಆದರೆ ಎಲ್ಲಿ ಚೆನ್ನಾಗಿದೆ ಅಂತಂದಾಗ ಇಲ್ಲಿ ಚೆನ್ನಾಗಿದೆ ಅಂತಂದಿದ್ದಾರೆ. ಸೊ ಹುಡುಕೊಂಡು ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲೆಲ್ಲ ಫ್ರೆಶ್ ಆಗಿ ಫಿಶು ಪ್ರಾನ್ಸ್ ಎಲ್ಲ ತರಿಸಿ ಕ್ಲೀನ್ ಎಲ್ಲ ಮಾಡ್ತಾ ಇದ್ರು, ನೋಡ್ತಾ ಇದ್ದೆ. ಆಮೇಲೆ ಈಗ ಇನ್ನೇನು ಫಿಶ್ ತವಾ ಇದು ಮಾಡ್ತಾರೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆ. ಎಲ್ಲ ಫಿಶ್ ಅಂಗಡಿಗಳದು ಬೆಳಗ್ಗೆ 11ರಿಂದ 6 ಗಂಟೆಗೆ ಎಲ್ಲ ಕ್ಲೋಸ್ ಆಗುತ್ತೆ. ಇನ್ನೇನು ಟೈಮ್ ಆಗ್ತಾ ಬಂತು, 5 ಗಂಟೆ ಆಗೋಯ್ತು. ಸೊ ಈಗ ಹೋಗಿ ಓನರ್ನ ಮಾತಾಡಿಸಿ ಹಂಗೇನೇನು ಸಿಗುತ್ತೆ ನೋಡ್ಬಿಟ್ಟು ಹಂಗೆ ಫಿಶ್ನ ಎಲ್ಲ ಟ್ರೈ ಮಾಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ಇದೇ SVM ವಳ್ಳಿಯಮ್ಮ ಫಿಶ್ ಹೋಟ್ಲ್ ಅಂತ. ಸೊ ನಿಮ್ಗೆ ಇದು ಕೃಷ್ಣಗಿರಿಯಿಂದ ಅಥವಾ ಡ್ಯಾಮಿಂದ ಇದೇ ರೂಟ್ ನೀವು ಬರೋದು. ಡ್ಯಾಮಿಂದ ಇದೇ ರೂಟ್, ಇದು ಊರಿಗೆ ಹೋಗುತ್ತೆ. ಸೊ ನಿಮ್ಗೆ ಇಲ್ಲೇ ಈ ಲೊಕೇಶನ್ ಕಾಣಿಸ್ತಿದೆಯಲ್ಲ, ಇದೇ ಲೊಕೇಶನ್ ಇದು. SVM ವಳ್ಳಿಯಮ್ಮ ಫಿಶ್ ಹೋಟೆಲ್ ಅಂತ. ಸೊ ನೀವು ಲೊಕೇಶನ್ ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಕೂಡ ಬರ್ಬೋದು. ಅವರೇ ವಳ್ಳಿಯಮ್ಮ. ಸೊ ಇಲ್ಲಿ ಫಿಶ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಫ್ರೆಶ್ ಆಗಿ ಫಿಶ್ ಕೂಡ ತರಿಸಿದ್ರು, ಅದು ಜಾಗ ಕೂಡ ತೋರಿಸ್ತೀನಿ. ಸೊ ಇದು ಫ್ರೆಶ್ ಆಗಿ ಫಿಶ್ನ ತರಿಸಿದ್ರು. ಈಗ ಪ್ರಾನ್ಸ್ನ ಬಿಡಿಸ್ತಾ ಅವರಲ್ಲಿ, ಅದು ಫ್ರೆಶ್ ಪ್ರಾನ್ಸು. ಮತ್ತೆ ಇಲ್ಲಿ ಫ್ರೆಶ್ ಫಿಶ್ ಜಿಲೇಬಿ ಅಲ್ಲ ಅದು, ಇದು ಜಿಲೇಬಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಈಗ ಅಲ್ಲಿ ಫ್ರೈ ಎಲ್ಲ ಮಾಡಾದ್ಮೇಲೆ ಫ್ರೈ ಮಾಡೋ ಜಾಗ, ಅದು ಕ್ಲೀನ್ ಮಾಡೋ ಜಾಗ. ಇದು ಎಲ್ಲ ಫ್ರೆಶ್ ಆಗಿ ಬಂದಿದೆ. ಸೊ ಇದು ಕ್ಲೀನ್ ಮಾಡೋ ಜಾಗ. ನಿಮ್ಗೆ ಎಲ್ಲ ಹೇಳಿದೀನಿ. ಈಗ ಒಂದೊಂದೇ ಐಟಮ್ಸು ಅವರೇ ಓನರ್ ಅವರೇ, ಅವ್ರ ವೈಫು ಅವ್ರ ಮಕ್ಕಳು. ಸೊ ನೋಡಿ, ಇದು ಪ್ರಾನ್ಸ್ ಮಸಾಲೆ ಫ್ರೆಶ್ ಆಗಿ ಮಾಡಿರೋದು. ಇದು ಬಂದಂಗೆ ಓನರ್ನ ಮಾತಾಡಿಸ್ದೆ. ಹಂಗೆ ಅವರ ತವಾ ಫಿಶ್ ಎಲ್ಲ ಮಾಡೋದನ್ನ ನೋಡಿದೆ. ಫ್ರೆಶ್ ಆಗಿ ಮೀನ್ ಬೇರೆ ಬಂದಿತ್ತು, ಪ್ರಾನ್ಸ್ ಬಂದಿತ್ತು, ಎಲ್ಲ ಕೂಡ ನೋಡಿದೆ. ಪ್ರಾನ್ಸ್ ನ ಕ್ಲೀನ್ ಮಾಡೋದ್ ನೋಡ್ತಾ ನಿಂತಿದ್ದೆ. ಒಟ್ನಲ್ಲಿ ಎಲ್ಲಾರು ಮಾತಾಡ್ಸಿ ಆಮೇಲೆ ಕೊನೆಗೊಂದು ಫಿಶ್ ಆರ್ಡರ್ ಮಾಡಿದೆ. ಫಿಶ್ ಆರ್ಡರ್ ಮಾಡ್ತಿದ್ದಂಗೆ ಬಂದಿದೆ ಫಿಶ್ ಎಲ್ಲ. ಇಲ್ಲಿ ಬಂದು ಗ್ರೀನ್ ಮಸಾಲ ಇದೆ, ಆಮೇಲೆ ಸ್ಲೈಸು, ಆಮೇಲೆ ಇದು ಬಂದು ಬೋನ್ಲೆಸ್ ಮೂಳೆಲೆಸ್, ಒಟ್ನಲ್ಲಿ ಏನೋ ಒಂದಿದೆ. ಮತ್ತೆ ಇದು ಪ್ರಾನ್ಸು. ಹಾಗೆ ಇದು ಪೆಪ್ಪರ್, ಇದು ಬಂದು ಪೆಪ್ಪರು. ಈಗ ತಗೊಬಂದ್ ಕೊಟ್ರು ಪೆಪ್ಪರ್. ಏನಂದ್ರೆ ನಾರ್ಮಲ್ ಜಿಲೇಬಿಗೆ ಪೆಪ್ಪರ್ ಮಸಾಲ ಹಾಕಿ ಚೆನ್ನಾಗಿ ಮಾಡಿ ಕೊಡ್ತಾರೆ. ಸೊ ಇಷ್ಟು ನಾನು ಆರ್ಡರ್ ಮಾಡಿರೋ ಐಟಮ್ಸು. ಒಂದೊಂದೇ ಐಟಮು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಇದು ಬಂದು ಗ್ರೀನ್ ಚಿಲ್ಲಿ ಬೋನ್ಲೆಸ್ ಮೀನು. ನೋಡ್ಬೋದು ನೀವು, ಫುಲ್ಲು ಮುಳ್ಳಿಲ್ಲ ಇದರಲ್ಲಿ. ಇಲ್ಲಿ ಮುಳ್ಳು ಇಲ್ಲ, ಮುಳ್ಳೇನೂ ಇಲ್ಲ. ಪಿಚ್ಕ ಅಂದ್ರೆ ಇದು ಇಲ್ಲಿ ಹಿಂಗಂದಿದ ತಕ್ಷಣ ಪಿಚ್ಕ ತರ ಆಗ್ಬಿಡ್ತೈತೆ. ಇಲ್ಲಿ ಎತ್ಕೊಂಡು ತಿನ್ನೋದಷ್ಟೇ. ಸ್ವಲ್ಪ ಮಸಾಲೆಗಳೆಲ್ಲ ಇದೆ, ಎತ್ಕೊಂಡು ಬಾರ್ಸೋಣ. ಅಂದ್ರೆ ಇದೇ ಮುಳ್ಳು, ಅಂದ್ರೆ ಒಂದೊಂದ್ ಸಿಗುತ್ತೆ ಅನ್ಸುತ್ತೆ. ನೋಡಿದ್ರೆ ಹಂಗ ಅನ್ಸುತ್ತೆ ಅಷ್ಟೇ, ಏನೋ ಮುಳ್ಳಿಲ್ಲ ಅಂತ. ಬಟ್ ಅಂದ್ರೆ ನಾರ್ಮಲ್ ಆಗಿ 1 2 ಫುಲ್ ಆರೆಂಜ್ಗೆಲ್ಲ ಇಲ್ಲ, ಒಂದೊಂದ್ ಮುಳ್ಳು ಅಂತ ಇದೆ. ಎಣ್ಣೆ ಇಪ್ರೀತ್ ಹಾಕೋರೆ, ಹೆವಿ ಆಯಿಲು. ಟೇಸ್ಟ್ ಚೆನ್ನಾಗಿದೆ. ಬಟ್ ಏನು ಅಂತಂದ್ರೆ ಫಿಶ್ದು ಆಯಿಲ್ ಸೇರ್ಕೊಂಡು
ನಾನು ತಿಂದಿದ್ದು ಲೈಟಾಗಿ ಕೊಬ್ಬು ಇದು ಈ ಪೀಸು ಫಿಶ್ ತಿಂದಿರುತ್ತಲ್ಲ ಮಜಾ ಇದೆ. ಬಟ್ ನಾನು ಇಲ್ಲಿ 2-3 ಅಂಗಡಿಲಿ ತಿಂದೆ ಫಿಶ್ನ, ಎಲ್ಲೂ ಕೂಡ ಸ್ಪೈಸಿಯಾಗಿ ಮಾಡಲ್ಲ. ಎಲ್ಲ ಕೂಡ ನಾರ್ಮಲ್ ಮೈಲ್ಡ್ ಆಗಿರುತ್ತೆ. ಇದು ಅಷ್ಟೇ ಮೈಲ್ಡ್ ಆಗಿದೆ, ಸ್ಪೈಸಿ ಆಗಿಲ್ಲ. ಮಸಾಲೆ ಹಿಡಿದಿದೆ. ಇದಕ್ಕೇನು ಮಾಡ್ತಾರೆ ಅಂತ ಅಂದರೆ, ನೀಟಾಗಿ ಫಿಶ್ನ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿ ಆಮೇಲೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟು ಕೂಡ ಹಾಕಿ ಚೆನ್ನಾಗಿ ತವಾದಲ್ಲಿ ಫ್ರೈ ಮಾಡಿಬಿಟ್ಟು ಸೊ ತಗೊಬಂದು ಕೊಡ್ತಾರೆ. ಸೊ ಬಿಸಿ ಬಿಸಿ ಹಾಕಿದ್ರೆ ಸಖತ್ತಾಗಿರುತ್ತೆ. ಆರೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತೆ ಇನ್ನು ಸ್ವಲ್ಪ ಸ್ಪೈಸಿ ಇದ್ರೆ ಸಖತ್ತಾಗಿರೋದು. ನೆಕ್ಸ್ಟ್ ಪ್ರಾನ್ಸ್ನ ಟ್ರೈ ಮಾಡೋಣ. ನೆಕ್ಸ್ಟ್ ಪ್ರಾನ್ಸ್ನ ತಗೊಂಡಿದ್ದೀನಿ. ನೋಡ್ಬೋದು ಪ್ರಾನ್ಸು ಇಲ್ಲಿ ಫ್ರೆಶ್ ಆಗಿ ತಗೊಂಡ್ಬಂದಿದ್ರು. ಪ್ರಾನ್ಸು ಆಗದ ಮಸಾಲೆ ಹಾಕಿ ತವಾ ಮೇಲೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಟ್ರೈ ಮಾಡೋದೊಂದು ಬಾಕಿ, ಎಲ್ಲ ಫುಲ್ ಫ್ರೆಶ್ ಇದೆ. ಈ ಮಸಾಲ ಎರಡು ಸೇಮೆ ಅನಿಸ್ತಿದೆ, ಏನು ಡಿಫ್ರೆನ್ಸ್ ಏನಿಲ್ಲ. ಖಾರ ನಾರ್ಮಲ್ ಕಡಿಮೆ ಇದೆ, ಮೈಲ್ಡ್ ಇದೆ. ಸೇಮ್ ಇದು ತವಾ ರೋಸ್ಟು, ಇದು ತವಾ ರೋಸ್ಟು. ಇದಕ್ಕೂ ಕೂಡ ಎಣ್ಣೆ, ಟೊಮೆಟೊ, ಈರುಳ್ಳಿ, ಚಿಲ್ಲಿ ಪೌಡರ್ ಹಾಕ್ತಾರೆ, ಇಲ್ಲ ಗೊತ್ತಿಲ್ಲ. ಲೈಟಾಗಿ ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಕಿ ಚೆನ್ನಾಗೆ ತವಾಲಿ ಫ್ರೈ ಮಾಡ್ಬಿಟ್ಟು ತಗೊಂಬಂದು ಕೊಡ್ತಾರೆ. ಸೊ ಟೇಸ್ಟ್ ನಾರ್ಮಲ್ ಮೈಲ್ಡ್ ಇದೆ. ಚೂರು ಖಾರ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು ಅನ್ಸುತ್ತೆ. ಖಾರ ಇಲ್ಲ, ಲೈಟಾಗಿ ಅದೇ ಸಪ್ಪೆ ಹೊಡಿಯುತ್ತೆ. ಖಾರ ಇರ್ಬೇಕಿತ್ತು. ಅಂದ್ರೆ ಇವ್ರ ಇಂಟೆನ್ಷನ್ ಏನಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತಿನ್ಬೇಕು ಅನ್ನೋ ಇಂಟೆನ್ಷನ್. ಸೊ ಅದರಿಂದ ಈ ತರ ಖಾರ ಇಲ್ಲದೆ ಮಾಡ್ತಾರೆ. ಸ್ವಲ್ಪ ನಮ್ಗೆಲ್ಲ ಖಾರ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಮಾಡ್ಕೊಡ್ತಾರೆ ಅನ್ಸುತ್ತೆ. ಅದೊಂದು ಸತಿ ಕೇಳ್ಕೊತೀನಿ. ನಂಗೆ ಗೊತ್ತಿರೋ ಖಾರ ಬೇಕು ಅಂದ್ರೆ ಎಕ್ಸ್ಟ್ರಾ ಮಾಡ್ಕೊಡ್ತಾರೆ ಅನ್ಸುತ್ತೆ, ಖಾರ ಎಲ್ಲ ಹಾಕ್ಬಿಟ್ಟು. ಸೊ ಇದು ಪ್ರಾನ್ಸಿನ ಕತೆ. ನೆಕ್ಸ್ಟ್ ಜಿಲೇಬಿ ಗೋಣ. ಪೆಪ್ಪರ್ ಜಿಲೇಬಿ ನೋಡ್ಬೋದು. ಇದು ಪೆಪ್ಪರಿನ ಜಿಲೇಬಿ. ಫುಲ್ಲು ತವಾ ರೋಸ್ಟು, ಫುಲ್ ಪೆಪ್ಪರ್ ಪೌಡ್ರ್ ಹಾಕವ್ರೆ. ಪೆಪ್ಪರ್ ಪೌಡ್ರು ಎಲ್ಲ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಪೆಪ್ಪರ್ ಪೌಡ್ರು ಇಲ್ಲ ಕಪ್ಪಗೆ ಪೆಪ್ಪರ್ ಪೌಡ್ರು, ಕರಿಬೇವು ಎಲ್ಲ ಹಾಕವ್ರೆ. ಬಿಸಿ 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 ಇದೆ. ನೀಟಾಗಿ ಮುರಿದು ಆಹಾ ಒಳ್ಳೆ ಹೂವು ಬಂದಂಗೆ ಬಂತು. ಬಿಸಿ 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 ಆಹಾ ಇದೇ ಒಂದು ಓಡಿಸಿಟ್ಬಿಡುತ್ತೆ ಇಲ್ಲೇ. ಪೆಪ್ಪರ್ ಇದಾದ್ರೂ ಖಾರ ಇದ್ರೆ ಸಾಕಪ್ಪ. ಖಾರ ಇದೆ ಗುರು, ಅಂದ್ರೆ ತೀರಾ ಖಾರ ಇಲ್ಲ, ಮೀಡಿಯಂ ಖಾರ ಇದೆ. ಆ ಪೆಪ್ಪರ್ ಫೀಲು ಬರ್ತಿದೆ. ಚೆನ್ನಾಗಿ ತಿನ್ಬೇಕು ಮುಳ್ಳು. ಪೆಪ್ಪರ್ ಹಾಕಿದಾರಲ್ಲ, ಆ ಪೆಪ್ಪರ್ ಫೀಲು ನಾಳೆ ಹೊಡಿತಾ ಇದೆ. ಬಟ್ ಅಷ್ಟೊಂದು ಘಾಟ್ ಇಲ್ಲ. ಅಂದ್ರೆ ಇವಾಗ ನಾರ್ಮಲ್ ಆಗಿ ಮೆಣಸು ತಿಂದ್ರೆ ಘಾಟ್ ಹೊಡೆಯುತ್ತೆ, ಲೈಟ್ ಆಗಾರೋ ಘಾಟ್ ಹೊಡೆದೇ ಹೊಡೆಯುತ್ತೆ. ತುಂಬಾ ಖಾರ ಇಲ್ಲ, ಲೈಟ್ ಖಾರ ಅಂದ್ರೆ ಲೈಟ್ ಖಾರ ಚೆನ್ನಾಗಿದೆ. ಆ ಮಸಾಲೆ ಎಲ್ಲ ನೀಟಾಗಿ ಮೀನ್ ಮೇಲೆ ಕೂತು ಅಥವಾ ಫ್ರೈ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಆ ಕಡೆ ಈ ಕಡೆ ರೋಸ್ಟ್ ಮಾಡ್ಬಿಟ್ಟು ತಗೊಂಬಂದು ಕೊಟ್ಟಿರೋ ಈ ಫಿಶು ಚೆನ್ನಾಗಿದೆ. ಇಲ್ಲೇ ಫೈನಲಿ ಊಟ ಮುಗಿಸೋಷ್ಟರಲ್ಲಿ ಕತ್ಲೆನೇ ಆಗೋಯ್ತು. ನೋಡೋ ಫುಲ್ ಕತ್ಲೆನೇ ಆಗೋಯ್ತು. ಟೈಮು ಒಂದು 7 ಗಂಟೆ ಆಗಿದೆ. 6:45 7 ಗಂಟೆ ಹತ್ರ ಆಗಿದೆ. ಫಿಶ್ ಎಲ್ಲ ತಿಂದೆ, ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಏನಾದರೂ ನೀವು ಕೃಷ್ಣಗಿರಿ ಕಡೆ ಬಂದರೆ ಒಂದು ಒಳ್ಳೆ ಫಿಶ್ ತಿನ್ನಬೇಕು ಅಂತ ಅಂದರೆ ಈ ಜಾಗಕ್ಕೆ ಬಂದ್ಬಿಡಿ. ಈ ಜಾಗನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಂದು ಚೆಕ್ ಮಾಡಿ ನೀವು ಈ ಜಾಗಕ್ಕೆ ಡೈರೆಕ್ಟಾಗಿ ಬರ್ಬೋದು. ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿರ್ತೀನಿ, ಅಲ್ಲೂ ಲೈಕ್ ಮಾಡಿ, ಹಂಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಂಗೆ ಫಾಲೋ ಮಾಡಿ, ಹಂಗೆ ಯೂಟ್ಯೂಬಲ್ಲೂ ಕೂಡ ಬಂದು ಈ ವಿಡಿಯೋನ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಹಂಗೆ ಒಂಚೂರು ಸಬ್ಸ್ಕ್ರೈಬ್ ಆಗ್ಬಿಡಿ. ಒಂದು ಒಳ್ಳೆ ಫಿಶ್ ತಿನ್ಬೇಕು ಅಂತಂದರೆ ನಮ್ಮ ಈ ಕಡೆಗೆ ಬನ್ನಿ. ಆದರೆ ಇದು ಲಾಸ್ಟ್ ಆಗಿರೋದ್ರಿಂದ ಸೊ ನೋಡಿಕೊಂಡು ಬನ್ನಿ ಇದೇ ಹೋಟ್ಲಿಗೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಒಳ್ಳೆ ಸಿಗ್ತೀನಿ. ಟಾಟಾ, ಬೈ ಬೈ.